ಮತ್ತು ಜಿಂಬಾಬ್ವೆ ನಡುವಿನ ಮೊದಲ T20 ಪಂದ್ಯಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸಂಜೆ 4:15ಗೆ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲಿ ಪಂದ್ಯ ಶುರುವಾಗುತ್ತೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಪಂದ್ಯದಲ್ಲಿ ಎಲ್ಲರ ಕಣ್ಣು ಮತ್ತೊಮ್ಮೆ ವೈಭವ್ ಸೂರ್ಯವಂಶಿ ಮೇಲಿದೆ. ಜಿಂಬಾಬ್ವೆ ನಾಯಕ ಕೂಡ ಸೂರ್ಯವಂಶಿ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಹಾಗಾದ್ರೆ ಜಿಂಬಾಬ್ವೆಯಲ್ಲಿ ಅಬ್ಬರಿಸ್ತಾರ ವೈಭವ್? ಅಂಡರ್ 19 ವಿಶ್ವಕಪ್ನಲ್ಲಿ ಹೇಗಿತ್ತು ಪ್ರದರ್ಶನ? ರಾಜಾ ಹೇಳಿಕೆ ನಿಜವಾಗುತ್ತಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ರಿಕೆಟ್ ಲೋಕದಲ್ಲಿ ಸೆನ್ಸೇಷನಲ್ ಸ್ಟಾರ್ ಆಗಿ ಸದ್ದು ಮಾಡಿ ಟೀಂ ಇಂಡಿಯಾ ಮೆನ್ಸ್ ಸೀನಿಯರ್ಸ್ ತಂಡಕ್ಕೆ ಸೆಲೆಕ್ಟ್ ಆದವರು ವೈಭವ್ ಸೂರ್ಯವಂಶಿ. ಜಗತ್ತಿನ ದಿಗ್ಗಜ ಬೌಲರ್ಗಳ ಎದುರಲ್ಲಿ ಫಿಯರ್ಲೆಸ್ ಆಗಿ ಬ್ಯಾಟಿಂಗ್ ಅನ್ನ ಮಾಡಿ ಎಲ್ಲರ ಮೆಚ್ಚುಗೆ ಗಳಿಸಿದ್ರು. ಐರ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಭಾರತ ತಂಡಕ್ಕೆ ಕಾಲಿಟ್ಟ ಬಾಸ್ ಬೇಬಿ ಇಂಗ್ಲೆಂಡ್ ಸರಣಿಯಲ್ಲಿ ಮೈದಾನಕ್ಕೂ ಇಳಿದಿದ್ರು. ಆಂಗ್ಲರ ನಾಡಿನಲ್ಲಿ 3 ಪಂದ್ಯಗಳನ್ನಾಡಿದ್ರೂ ಕೂಡ ಅಂದುಕೊಂಡಂತ ರನ್ಸ್ ಬಂದಿಲ್ಲ. ಈಗ ಜಿಂಬಾಬ್ವೆಯಲ್ಲಿ ಸೂರ್ಯವಂಶಿ ಅಬ್ಬರಿಸ್ತಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಿವೆ. ಜಿಂಬಾಬ್ವೆ ಸರಣಿಯಲ್ಲಿ ಸೂರ್ಯವಂಶಿ ಟ್ರೆಂಡ್. ಜಿಂಬಾಬ್ವೆ ವಿರುದ್ಧದ ಸರಣಿಯಲ್ಲಿ ಭಾರತ ಪರ ವೈಭವ್ ಸೂರ್ಯವಂಶಿ ಓಪನರ್ ಆಗಿ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಅದು ಅಲ್ಲದೆ ತಂಡದಲ್ಲಿ ಸಂಜು ಸ್ಯಾಮ್ಸನ್ ಕೂಡ ಇಲ್ಲದೆ ಇರೋದ್ರಿಂದ ಅಭಿಷೇಕ್ ಶರ್ಮಾ ಜೊತೆ ವೈಭವ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡೋದು ಪಕ್ಕ. ಈಗಾಗಲೇ ಇಂಗ್ಲೆಂಡ್ ಪ್ರವಾಸದಲ್ಲಿ 3 ಪಂದ್ಯಗಳನ್ನು ಆಡಿದ್ರೂ ಕೂಡ 3 ಪಂದ್ಯಗಳು ಸೇರಿ 50 ರನ್ಸ್ ಬಂದಿಲ್ಲ. ಹೀಗಾಗಿ ಜಿಂಬಾಬ್ವೆಯಲ್ಲಿ ವೈಭವ್ ಬ್ಯಾಟಿಂಗ್ ಮೇಲೆ ಹೆಚ್ಚಿನ ನಿರೀಕ್ಷೆಗಳಿವೆ. ಇನ್ನು ಅಂಡರ್ 19 ವಿಶ್ವಕಪ್ನಲ್ಲಿ ಜಿಂಬಾಬ್ವೆ ವಿರುದ್ಧ 1 ಪಂದ್ಯ ಆಡಿದ್ದ ವೈಭವ್ 24 ಬಾಲಲ್ಲಿ ಅರ್ಧ ಶತಕ ಬಾರಿಸಿದ್ರು. ಹೀಗಾಗಿ ಮತ್ತೊಮ್ಮೆ ಜಿಂಬಾಬ್ವೆ ವಿರುದ್ಧ ಬಿಗ್ ಇನ್ನಿಂಗ್ಸ್ ನಿರೀಕ್ಷೆ ಮಾಡಲಾಗಿದೆ. ಇನ್ನು ವೈಭವ್ ಆಟವನ್ನ ಜಿಂಬಾಬ್ವೆ ತಂಡದ ನಾಯಕ ಕೂಡ ಕೊಂಡಾಡಿದ್ದಾರೆ. ಜನರೇಷನಲ್ ಟ್ಯಾಲೆಂಟ್, ಭವಿಷ್ಯದ ಸ್ಟಾರ್ ಪ್ಲೇಯರ್. ಇನ್ನು ವೈಭವ್ ಸೂರ್ಯವಂಶಿ ಬಗ್ಗೆ ಮಾತನಾಡಿರುವಂತಹ ಜಿಂಬಾಬ್ವೆ ತಂಡದ ನಾಯಕ ಸಿಕಂದರ್ ರಜಾ ವೈಭವ್ ರನ್ನ ಜನರೇಷನಲ್ ಟ್ಯಾಲೆಂಟ್ ಎಂದಿದ್ದಾರೆ. 15 ವರ್ಷದ ಬಾಲಕನೊಬ್ಬ ಹಿರಿಯರ ತಂಡದಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡೋದು ಸಣ್ಣ ವಿಚಾರವಲ್ಲ. ವೈಭವ್ ಬಳಿ ತುಂಬಾನೇ ಟ್ಯಾಲೆಂಟ್ ಇದೆ. ಒಳ್ಳೆಯ ಮಾರ್ಗದರ್ಶನ ಸಿಕ್ಕರೆ ಭವಿಷ್ಯದಲ್ಲಿ ದೊಡ್ಡ ಆಟಗಾರನಾಗಿ ಬೆಳೆಯುತ್ತಾನೆ ಎಂದಿದ್ದಾರೆ. ಹಾಗೆ 1-2 ಪಂದ್ಯಗಳ ಫೇಲ್ಯೂರ್ಗಳಿಗೆ ಟೀಕೆ ಮಾಡುವುದು ಸರಿಯಲ್ಲ ಅಂತ ಕೂಡ ಹೇಳಿದ್ದಾರೆ. ಹೀಗೆ ಜಿಂಬಾಬ್ವೆಯಲ್ಲೂ ಕೂಡ ವೈಭವ್ ಹೆಸರು ಸದ್ದು ಮಾಡ್ತಾ ಇದ್ರೆ ಅತ್ತ ಜಿಂಬಾಬ್ವೆ ಬೌಲರ್ ಬ್ಲೆಸ್ಸಿಂಗ್ ಮುಜ್ರಾಬಾನಿ ಬೌಲಿಂಗ್ ಕೂಡ ಚರ್ಚೆ ಆಗ್ತಿದೆ. ಮುಜ್ರಾಬಾನಿ ವಿರುದ್ಧವೂ ಸಿಡಿಯುತ್ತಾರ ಸೂರ್ಯವಂಶಿ. ಐಪಿಎಲ್ನಲ್ಲಿ ಸಾಕಷ್ಟು ಸ್ಟಾರ್ ಆಟಗಾರರು ಹಾಗೆ ಇಂಗ್ಲೆಂಡ್ ಪ್ರವಾಸದಲ್ಲಿ ಜೋಫ್ರಾ ಆರ್ಚರ್ ಸೇರಿದಂತೆ ದಿಗ್ಗಜ ಬೌಲರ್ಗಳ ಎದುರಲ್ಲಿ ಲೀಲಾಜಾಲವಾಗಿ ಬ್ಯಾಟಿಂಗ್ ಮಾಡಿರುವಂತಹ ಸೂರ್ಯವಂಶಿಗೆ ಈಗ ಜಿಂಬಾಬ್ವೆಯಲ್ಲಿ ಹೊಸ ಚಾಲೆಂಜ್ ಇದೆ. 6.8 ಅಡಿ ಎತ್ತರದ ಬ್ಲೆಸ್ಸಿಂಗ್ ಮುಜ್ರಾಬಾನಿಯ ಬೌಲಿಂಗ್ ಎದುರಿಸುವಂತಹ ಸವಾಲದು. ಮುಜ್ರಾಬಾನಿಯ 6.8 ಅಡಿ ಎತ್ತರವೇ ಅವರಿಗೆ ಮೇನ್ ಪ್ಲಸ್ ಪಾಯಿಂಟ್. ಅದು ಪಿಚ್ನಿಂದ ಎಕ್ಸ್ಟ್ರಾ ಬೌನ್ಸ್ ಆಗುತ್ತೆ, ಜೊತೆಗೆ ಡೇಂಜರಸ್ ಆದಂತ ಸ್ವಿಂಗ್ ಆಗುತ್ತೆ. ಇದನ್ನ ಗೆಸ್ ಮಾಡೋದು ಯಾವುದೇ ಯಂಗ್ ಪ್ಲೇಯರ್ಗೆ ಅಷ್ಟು ಸುಲಭ ಇಲ್ಲ. ಇನ್ನು ಆರ್ಚರ್ ಬಳಿ ಸ್ಪೀಡ್ ಹಾಗೆ ಸ್ವಿಂಗ್ ಇದ್ರೆ ಮುಜ್ರಾಬಾನಿ ಬ್ಯಾಟ್ಸ್ಮನ್ಗಳ ಎದೆ ಹಾಗೆ ಹೆಲ್ಮೆಟ್ಗೆ ಟಾರ್ಗೆಟ್ ಅನ್ನ ಮಾಡಿ ಬಾಲ್ ಎಸೆಯುವಂತ ಮಾಸ್ಟರ್ ಮೈಂಡ್. ಹೀಗಾಗಿ ಮುಜ್ರಾಬಾನಿ ವರ್ಸಸ್ ಸೂರ್ಯವಂಶಿ ಅವರ ಬ್ಯಾಟಲ್ ಕೂಡ ಕುತೂಹಲ ಮೂಡಿಸಿದೆ. ನಮಸ್ಕಾರ.